ಸೂರ್ಯೋದಯ ಆಗುವ ಮುಂಚೆ ಊರಿನ ಜನರೆಲ್ಲ ಅವರವರ ಕೆಲಸಕ್ಕೆ ಹೋಗುತ್ತಿದ್ದರು. ಅದೇ ಹಳ್ಳಿಯಲ್ಲಿ ವಾಸ ಮಾಡ್ತಾ ಇರೋ ಇಬ್ಬರು ದಂಪತಿಗಳಿದ್ದರು. ಅವರ ಹೆಸರೇ ಯತೀಶ್ ಮತ್ತು ಶಶಿಕಲಾ. ಅವರಿಗೆ ಇಬ್ಬರು ಮುದ್ದಾದ ಗಂಡು ಮಕ್ಕಳಿದ್ದರು. ದೊಡ್ಡವನು ವಂಶಿ ಮತ್ತು ಚಿಕ್ಕವನು ಯುವರಾಜ್. ಇಬ್ಬರಿಗೂ ಸಹ ಇನ್ನೂ ಮದುವೆ ಆಗಿರಲಿಲ್ಲ. ಯತೀಶ್, ನಾನು ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ನನಗಂತೂ ವಯಸ್ಸಾಯಿತು, ನನಗೆ ಇನ್ನು ಕೆಲಸ ಮಾಡೋಕ್ಕಾಗಲ್ಲ. ಮನೆಗೆ ಸೊಸೆಂದ್ರು ಬಂದರೆ ತುಂಬಾ ಚೆನ್ನಾಗಿರುತ್ತೆ. ಹೌದು ಶಶಿಕಲಾ, ನನಗೂ ಸಹ ನಿನ್ನ ಕಷ್ಟ ಅರ್ಥ ಆಗುತ್ತೆ. ಆದರೆ ಮಕ್ಕಳು ಮದುವೆ ಮಾಡ್ಕೊತಾರ ಇಲ್ವಾ ಅಂತ ನಾವು ಮೊದಲು ಮಕ್ಕಳ ಹತ್ರ ಕೇಳಬೇಕು. ಅವ್ರು ಹ್ಞೂ ಅಂದರೆ ಮಾಡಿಸೋಣ. ಹಾಗಾದರೆ ನೀವು ಇವತ್ತೇ ಯಾಕೆ ಕೇಳಬಾರ್ದು? ಹೋಗಿ ಅವ್ರ ಹತ್ರ ಕೇಳಿ, ಅವರು ಯಾರನ್ನಾದರೂ ಇಷ್ಟಪಡ್ತಿದ್ದಾರೋ ಅಥವಾ ನಾವೇ ಅವ್ರಿಗೆ ಹೆಣ್ಣು ಹುಡುಕಿ ಮದುವೆ ಮಾಡಿಸ್ಬೇಕಾ ಅಂತ. ಹಾಂ ಸರಿ ಕಣೆ ಶಶಿ, ನಾನು ಇವಾಗಲೇ ಹೋಗಿ ಅವ್ರ ಹತ್ರ ಕೇಳ್ತೀನಿ. ನೀನು ಇಲ್ಲೇ ಕುಂತಿರು, ಆಮೇಲೆ ಬಂದುಬಿಟ್ಟು ಹೇಳ್ತೀನಿ. ಹಾಗೆಂದು ಹೇಳಿ ಯತೀಶ್ ಅವರ ಮಕ್ಕಳ ಕೋಣೆಗೆ ಹೋಗುತ್ತಾನೆ. ನೋಡಿ ಮಕ್ಕಳೇ, ನಿಮ್ಮಿಬ್ಬರಿಗೂ ವಯಸ್ಸಾಯಿತು. ನಿಮ್ಮಮ್ಮ ನಿಮ್ಮ ಮದುವೆ ಮಾಡಿಸ್ಬೇಕು ಅಂತ ಆಸೆ ಇಟ್ಕೊಂಡಿದ್ದಾಳೆ. ನಾನು ನಿಮಗೆ ಮದುವೆ ಮಾಡಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ನೀವು ಯಾರನ್ನಾದರೂ ಇಷ್ಟಪಡ್ತಾ ಇದ್ದೀರಾ ಅಥವಾ ಹೆಣ್ಣು ಹುಡುಕ್ಬೇಕಾ? ಅಪ್ಪ, ನಾನೊಂದು ಹುಡುಗಿನ ತುಂಬಾ ಇಷ್ಟಪಡ್ತಾ ಇದ್ದೀನಿ. ಅವಳ ಹೆಸರು ಅನು ಅಂತ. ಆದರೆ ಅಪ್ಪ, ನನಗೆ ನೀವು ಯಾವ ಹುಡುಗಿನ ತೋರಿಸ್ತೀರಾ, ನಾನು ಆ ಹುಡುಗಿನೇ ಮದುವೆ ಆಗ್ತೀನಿ ಅಪ್ಪ. ಸರಿ ಶಿವರಾಜ್, ನೀನು ಆ ಹುಡುಗಿ ಹತ್ರ ಮಾತಾಡು, ಸರಿನಾ? ಮತ್ತು ಮಗನೇ ವಂಶಿ, ನಾನು ನಿನಗೆ ಹೊಸ ಹೆಣ್ಣನ್ನು ಹುಡುಕ್ತೀನಿ ಹಾಗೆಂದು ಹೇಳುತ್ತಾನೆ. ಕೆಲವು ದಿನಗಳ ನಂತರ ಇಬ್ಬರಿಗೂ ಮದುವೆಯಾಗುತ್ತದೆ. ಅನು ಶಿವರಾಜನ ಮದುವೆ ಆಗ್ತಾಳೆ ಮತ್ತು ವಂಶಿ ಸಿರಿ ಅನ್ನೋ ಹುಡುಗಿನ ಮದುವೆ ಆಗ್ತಾನೆ. ಮದುವೆಯ ನಂತರ ಇಬ್ಬರು ಅವರವರ ತಂದೆ ತಾಯಿಯ ಕಾಲಿಗೆ ಬಿದ್ದು ನಮಸ್ಕಾರ ಮಾಡುತ್ತಾರೆ. ಶಶಿಕಲಾ ಆಸೆಪಟ್ಟ ಹಾಗೆ ಅವಳಿಗೆ ಇಬ್ಬರು ಸೊಸೆಯಂದಿರು ಸಿಕ್ಕಿದ್ದರು. ಶಶಿಕಲಾಳಿಗೆ ಇಬ್ಬರ ಸೊಸೆಯಂದಿರ ಮೇಲೆ ಯಾವುದೇ ಭೇದ ಭಾವ ಇರಲಿಲ್ಲ. ಶಶಿಕಲಾಳ ದೊಡ್ಡ ಸೊಸೆ ಸಿರಿ ಬಡ ಕುಟುಂಬದವಳಾಗಿದ್ದಳು. ಹಾಗೆ ಚಿಕ್ಕ ಸೊಸೆ ಅನು ಶ್ರೀಮಂತ ಕುಟುಂಬದವಳಾಗಿದ್ದಳು. ಮನೆಯ ಎಲ್ಲ ಕೆಲಸಗಳನ್ನು ದೊಡ್ಡ ಸೊಸೆಯೇ ಮಾಡುತ್ತಿದ್ದಳು. ಹೀಗೆ ಒಂದು ದಿನ ಮನೆಯ ಎಲ್ಲ ಕೆಲಸಗಳನ್ನು ಮಾಡಿ ಸಿರಿ ಹೊರಗಡೆ ಬಟ್ಟೆಯನ್ನು ಒಣಗಾಕುತ್ತಾ ಇದ್ದಳು. ಅದನ್ನು ನೋಡಿ ಅವರ ಅತ್ತೆ ಚಿಕ್ಕ ಸೊಸೆ ಅನುಗೆ ಹೇಳುತ್ತಾಳೆ, ಸೊಸೆ, ನೀನು ಯಾಕಮ್ಮ ಸುಮ್ಮನೆ ಕೂತ್ಕೊಂಡಿದ್ಯಾ? ಬಂದಾಗಿಂದ ನೋಡ್ತಾ ಇದ್ದೀನಿ, ನೀನು ಒಂದು ಕೆಲಸ ಸಹ ಮಾಡ್ತಾ ಇಲ್ಲ. ನೀನು ಸಹ ಹೋಗಿ ನಿಮ್ಮ ಅಕ್ಕನಿಗೆ ಸ್ವಲ್ಪ ಸಹಾಯ ಮಾಡು. ಅತ್ತೆ, ನಾವು ಶ್ರೀಮಂತರು. ನಮ್ಮಪ್ಪ ಅಮ್ಮ ನನ್ನನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನನ್ನ ಕೈಯಲ್ಲಿ ಒಂದು ಕೆಲಸ ಸಹ ಮಾಡಿಸಿಲ್ಲ. ಆ ಥರ ಮಾಡಂಗಿತ್ತಾನೆ ನಾನು ಕೆಲಸದವ್ರು ನಿಕ್ಕೊತೀನಿ ಹಾಗೆಂದು ದುರಂಕಾರದಲ್ಲಿ ಮಾತಾಡಿ ಅವಳ ಕೋಣೆಗೆ ಹೋಗಿ ಕುಳಿತಿರುತ್ತಾಳೆ. ಅಷ್ಟರಲ್ಲೇ ಅವರ ಅತ್ತೆ ಶಶಿಕಲಾ ಅಲ್ಲಿಗೆ ಬರುತ್ತಾಳೆ. ಸೊಸೆ, ನಮ್ಮೂರ ಕಡೆ ಒಂದು ಪದ್ಧತಿ ಅದೇ. ಮದುವೆ ಆದಮೇಲೆ ಬೀಗ್ರೂಟ ಅಂತ ಇರುತ್ತೆ. ನಿಮ್ಮ ಮನೆಯವರು ನಮ್ಮ ಮನೆಯವ್ರಿಗೆ ಊಟನ ಹಾಕಬೇಕು ಅಂತ. ಏನತ್ತೆ, ಊಟನ ಹಾಕಿಸ್ಬೇಕಾ? ಸರಿ ಸರಿ, ಯಾವಾಗ ಹಾಕಿಸ್ಬೇಕು ಅಂತ ನೀವು ಹೇಳಿ, ನಾನು ಅದನ್ನು ನಮ್ಮಮ್ಮ ಹತ್ರ ಹೇಳ್ತೀನಿ. ಸೊಸೆ, ಆದರೆ ನಾಳೆನೇ ಹೋಗೋಣ. ನೀನು ನಿಮ್ಮ ತಾಯಿಗೆ ಒಂದು ಸರಿ ಫೋನ್ ಮಾಡಿಬಿಟ್ಟು ಹೇಳಮ್ಮ ಹಾಗೆಂದು ಹೇಳಿ ಶಶಿಕಲಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ನಾವು ತುಂಬ ಶ್ರೀಮಂತರು. ಚಿಟಿಕೆ ಹೊಡೆಯಷ್ಟರಲ್ಲಿ ನಮ್ಮ ಮನೆಯಲ್ಲಿ ರುಚಿ ರುಚಿಯಾದ ಅಡುಗೆಗಳು ಸಿಗುತ್ತದೆ. ಅದಕ್ಕೆ ನಾನು ನಾಳೆ ನಮ್ಮಮ್ಮ ಹತ್ರ ಹೇಳ್ತೀನಿ ಹಾಗೆಂದು ಹೇಳಿ ಅವಳು ನಿದ್ದೆ ಮಾಡುತ್ತಾಳೆ. ಅಮ್ಮ, ನಮ್ಮ ಅತ್ತೆ ಮನೆಯವ್ರ ಹತ್ರ ಒಂದು ಸಂಪ್ರದಾಯ ಇದೆ ಅಂತೆ, ಬೀಗ್ರೂಟ. ಅವರು ನಮ್ಮ ಮನೆಗೆ ಬಂದು ಊಟ ಮಾಡ್ತಾರೆ ಅಂತೆ. ಇವತ್ತು ನಾವು ಬರ್ತಾ ಇದ್ದೀವಿ ಅಮ್ಮ. ನೀನು ಎಲ್ಲ ತಯಾರಿಗಳನ್ನ ಮಾಡ್ಕೊ ಅಮ್ಮ. ಅರೆ ಅನು, ನಮಗಂತೂ ತುಂಬಾ ಕೆಲಸ ಇದೆ, ಆದರೆ ನೀವು ಇವತ್ತೇ ಬರ್ತಾ ಇದ್ದೀರಾ? ಸರಿ ಸರಿ ಬನ್ನಿ, ನಾನೇನಾದರೂ ಮಾಡ್ತೀನಿ ಹಾಗೆಂದು ಹೇಳಿ ಫೋನನ್ನು ಕಟ್ ಮಾಡ್ತಾರೆ. ಆ ನಂತರ ಎಲ್ಲರೂ ಅವರ ಮನೆಗೆ ಹೋಗಬೇಕೆಂದು ಚೆನ್ನಾಗಿ ರೆಡಿಯಾಗಿ ನಿಂತಿರುತ್ತಾರೆ. ಅವರ ಗಂಡಂದಿರು ಸಹ ರೆಡಿಯಾಗಿ ಮನೆಯಿಂದ ಹೊರಡುತ್ತಾರೆ. ಮನೆಯವರೆಲ್ಲ ಕಾರನ್ನು ಎಕ್ಕಿ ಅಲ್ಲಿಂದ ಬಿಡುತ್ತಾರೆ. ಅನುಳ ತಂದೆ ತಾಯಿ ತುಂಬ ಶ್ರೀಮಂತರಾಗಿರೋದ್ರಿಂದ ಅವರು ಒಂದೆರಡು ಮಾತುಗಳನ್ನು ಆಡಿ ಊಟವನ್ನು ಆರ್ಡರ್ ಮಾಡಿ ಅಲ್ಲಿಂದ ಹೊರಟು ಹೋಗುತ್ತಾರೆ. ಅವರು ಹೋದ ನಂತರ ಮನೆಯವರೆಲ್ಲ ಕುಳಿತು ಊಟವನ್ನು ಮಾಡುತ್ತಾರೆ. ಊಟವೆಲ್ಲ ಆದ ನಂತರ ಮನೆಗೆ ಹಿಂತಿರುಗುತ್ತಾರೆ.
ಒಂದು ದಿನ ಹೀಗೆ ದೊಡ್ಡ ಸೊಸೆ ಸಿರಿ ಅಡಿಗೆ ಮನೆಯಲ್ಲಿ ಕೆಲಸವನ್ನು ಮಾಡುತ್ತಿರುತ್ತಾಳೆ. ಅಷ್ಟರಲ್ಲೇ ಅನು ಅಲ್ಲಿಗೆ ಬರುತ್ತಾಳೆ. ಅಕ್ಕ, ನಮ್ಮನೆ ಬೀಗ್ರೂಟ ಅಂತೂ ಆಗೋಯ್ತು, ಆದರೆ ಮದುವೆ ಆಗಿ 1 ತಿಂಗಳಾಗಿದೆ. ಯಾಕೆ ಇನ್ನೂ ನಿಮ್ಮನೆ ಬೀಗ್ರೂಟಕ್ಕೆ ನಮ್ಮನ್ನು ಕರ್ಕೊಂಡು ಹೋಗಿಲ್ಲ ಅಕ್ಕ ನೀನು? ನಮ್ಮನೆ ಬೀಗ್ರೂಟ ನಾನು ಆ್ಯಕ್ಚುಲಿ ಅತ್ತೆ ಇನ್ನೂ ಹೇಳಿಲ್ಲ ಅದ್ರ ಬಗ್ಗೆ. ಅತ್ತೆ ಒಂದು ಸರಿ ಹೇಳಿದ್ರೆ ಅದಾದಮೇಲೆ ನಾವೆಲ್ಲರೂ ಹೋಗ್ಬಿಟ್ಟು ಬರೋಣ. ಆದಷ್ಟು ಬೇಗ ರೆಡಿಯಾಗಿರಕ್ಕ, ನೀವಂತೂ ಬಡವರು, ನಿಮ್ಮ ಕೈಯಲ್ಲಿ ಊಟ ಹಾಕೋಕ್ಕಾಗಲ್ವೇನೋ, ಅದಕ್ಕೆ ಅತ್ತೆ ನಿಮ್ಮ ಹತ್ರ ಇದ್ರ ಬಗ್ಗೆ ಹೇಳಿಲ್ಲ ಹಾಗೆಂದು ಹೇಳಿ ಅನು ಅಲ್ಲಿಂದ ಹೊರಟು ಹೋಗ್ತಾಳೆ. ಇದನ್ನು ನೋಡಿ ಸಿರಿ ಯೋಚಿಸುತ್ತಾ ಅಲ್ಲೇ ಅಡಿಗೆ ಮನೆಯಲ್ಲಿ ನಿಂತಿರುತ್ತಾಳೆ. ಸೊಸೆ, ಏನಮ್ಮ ದೊಡ್ಡ ಸೊಸೆ ಹತ್ರ ಏನೋ ಹೇಳ್ತಾ ಇದ್ದೆ, ನನಗೆಲ್ಲ ಕೇಳಿಸ್ತು. ಯಾಕಮ್ಮ ಅವಳಿಗೆ ಆ ಥರ ಹಂಗಿಸ್ತೀಯ ನೀನು? ನೀವು ಶ್ರೀಮಂತರು, ಆದರೆ ಅವರು ಬಡವ್ರು ಕಣಮ್ಮ. ಹಾಂ ಅತ್ತೆ, ಅವ್ರು ಬಡವ್ರು ಅಂದ್ಬಿಟ್ಟೆ ನಾನು ಹಂಗಿಸ್ತಾ ಇರೋದು. ಅವ್ರ ಕೈಯಲ್ಲಿ ನಮಗೆ ಊಟ ಹಾಕೋಕ್ಕೂ ಆಗಲ್ವಾ? ಅಷ್ಟೊಂದು ಬಡವ್ರ ಅವರು. ಅಯ್ಯೋ ದೇವ್ರೇ, ಅವ್ರ ಕೈಯಲ್ಲಿ ಊಟ ಹಾಕೋಕ್ಕಾಗಲ್ಲ ಅಂತ ನಿನಗೆ ಯಾರು ಹೇಳಿದ್ದು? ಅವಳು ನನ್ನ ಮಗನಿಗೆ ತಕ್ಕ ಹೆಂಡತಿ, ಅದಕ್ಕೆ ಅವಳನ್ನು ಅವನ ಜೊತೆ ಮದುವೆ ಮಾಡಿಸಿದ್ದು. ಅವರು ಸಹ ಊಟ ಹಾಕ್ತಾರೆ. ಅಯ್ಯೋ ಅತ್ತೆ, ನೀವು ಬರೇ ಬಾಯಿ ಮಾತಲ್ಲಿ ಹೇಳ್ತಾ ಇದ್ದೀರಾ. ಅಷ್ಟು ಇತ್ತಂದರೆ ನೀವು ಅವಳ ಹತ್ರ ಕೇಳಿ ಹಾಕ್ಸೋದಕ್ಕೆ, ಅವ್ರ ಕೈಯಲ್ಲಿ ಹಾಕ್ಸೋಕ್ಕಾಗುತ್ತೋ ಇಲ್ವೋ ಹಾಗೆಂದು ಹೇಳಿ ಅನು ಅವಳ ಕೋಣೆಗೆ ಹೋಗುತ್ತಾಳೆ. ಅನು ಅಲ್ಲಿಂದ ಹೋದ ಮೇಲೆ ಶಶಿಕಲಾ ಒಂದು ಕ್ಷಣ ಯೋಚಿಸುತ್ತಾಳೆ. ಅನು ಹತ್ರ ದುಡ್ಡಿದೆ ಅಂತ ತುಂಬಾ ಅಹಂಕಾರ ಇದೆ. ಮಗಳೇ, ಆರಾಮಾಗಿದೆಯಾ ಅಮ್ಮ? ನಿಮ್ಮ ಅತ್ತೆ ಅವರು ನನಗೆ ಫೋನ್ ಮಾಡಿದರು ತಾಯಿ. ಅಮ್ಮ, ಏನು ಹೇಳ್ತಾ ಇದೆಯಾ? ಅತ್ತೆ ನಿಮಗೆ ಫೋನ್ ಮಾಡಿದ್ರಾ? ಏನಂತ ಹೇಳಿದ್ರಮ್ಮ? ನಮ್ಮನೆ ಬೀಗ್ರೂಟಕ್ಕೆ ಫ್ಯಾಮಿಲಿ ಸಮೇತ ಬರ್ತೀನಿ ಅಂತ ಹೇಳಿದ್ದಾರೆ ತಾಯಿ. ಒಂದ್ಸರಿ ತಿಳ್ಕೊ ಅವ್ರ ಹತ್ರ. ಏನು ಅತ್ತೆ ಹೀಗಂದ್ರ? ನಾನು ಒಂದ್ಸರಿ ಅವ್ರ ಹತ್ರ ಮಾತಾಡಿಬಿಟ್ಟು ಆಮೇಲೆ ನಿಮ್ಗೆ ಹೇಳ್ತೀನಿ ಅಮ್ಮ. ಅತ್ತೆ, ಇವತ್ತು ನಮ್ಮಮ್ಮ ಫೋನ್ ಮಾಡಿದರು, ನೀವು ನಮ್ಮನೆ ಬೀಗ್ರೂಟಕ್ಕೆ ಬರ್ತೀನಿ ಅಂತ ಹೇಳಿದ್ರಿ ಅಂತೆ. ನಾವು ಹೋಗ್ತಾ ಇದ್ದೀವ ಅತ್ತೆ? ಯಾವಾಗ ಹೋಗ್ತಾ ಇದ್ದೀವಿ ಅಂತ ಹೇಳ್ತೀರಾ ಸ್ವಲ್ಪ? ಹಾಂ ಮಗಳೇ, ಹೋಗಬೇಕು ಅಂತ ಅಂದ್ಕೊಂಡಿದ್ವಿ, ಆದರೆ ಇವಾಗ ಸದ್ಯಕ್ಕೆ ಬೇಡ. ನಿಮ್ಮಮ್ಮ ಹತ್ರ ಫೋನ್ ಮಾಡಿಬಿಟ್ಟು ಹೇಳು, ಇವಾಗೇನು ನಾವು ಬರ್ತಾ ಇಲ್ಲ ಅಂತ. ಹಾಂ ಮಗಳೇ, ಹೇಳಮ್ಮ. ನಿಮ್ಮ ಅತ್ತೆ ಹತ್ರ ಕೇಳ್ದ? ಏನಂತ ಹೇಳಿದರು ಅವರು? ಅಮ್ಮ, ನಾನು ಅತ್ತೆನ ಕೇಳಿದೆ. ಅತ್ತೆ ಬರಲ್ಲ ಅಂತ ಹೇಳಿದರು. ಒಂದು ಸರಿ ಬರ್ತೀನಿ, ಒಂದು ಸರಿ ಬರಲ್ಲ ಅಂತ ಈ ಥರ ಆಟ ಆಡಬೇಡ ಅಂತ ಹೇಳಮ್ಮ, ನಾವು ತುಂಬ ಬಡವರು. ಅರೆ ಅಮ್ಮ, ನಾವು ಬಡವ್ರಂತ ಅತ್ತೆಗೆ ಗೊತ್ತು, ಅದಕ್ಕೆ ಬರಲ್ಲ ಅಂತ ಹೇಳಿದ್ದಾರೆ. ಆರಾಮಾಗಿರು. ಹೀಗೆ ಒಂದು ದಿನ ಹೇಳದೆ ಕೇಳದೆ ಅವರ ಅತ್ತೆ ಎಲ್ಲರನ್ನು ಕರೆದುಕೊಂಡು ಅವಳ ಮನೆಗೆ ಬರುತ್ತಾರೆ. ಅತ್ತೆ, ನಾವಿಲ್ಲಿ ಬರ್ತಾ ಇದ್ದೀವಿ ಅಂತ ನೀವು ಹೇಳೇ ಇಲ್ಲ. ಹೇಳಿದಿದ್ರೆ ಅಮ್ಮ ಮನೇಲಿರ್ತಿದ್ರು, ಅವರು ಮನೇಲಿಲ್ಲ. ಅರೇ ಸಿರಿ, ನಿಮ್ಮ ಅಮ್ಮ ಅಪ್ಪನಿಗೆ ಫೋನ್ ಮಾಡಿಬಿಟ್ಟು ಹೇಳು, ನಾವು ಬಂದಿದ್ದೀವಿ ಅಂತ ಹೇಳು. ಅವರು ಎಲ್ಲ ಕೆಲಸ ಬಿಟ್ಬಿಟ್ಟು ಇಲ್ಲಿಗೆ ಬರ್ತಾರೆ. ಮಾಡಮ್ಮ ಫೋನು ಇವಾಗಲೇ. ಶಶಿಕಲಾ ಹಾಗೆಂದು ಹೇಳಿದಾಗ ಸಿರಿ ಅವರ ತಾಯಿಗೆ ಫೋನ್ ಮಾಡಿ ಬಂದಿರುವ ವಿಷಯವನ್ನು ಹೇಳುತ್ತಾಳೆ. ಅನುಗೆ ಆ ವಾತಾವರಣ ನೋಡಿ ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ. ಹಾಂ ಅತ್ತೆ, ನಾನು ಫೋನ್ ಮಾಡಿ ಕೇಳಿದೆ, ಅವರಿಬ್ಬರು ಬರ್ತಾ ಇದ್ದಾರೆ, ಮನೆ ಹತ್ರನೇ ಇದ್ದಾರೆ ಅಂತ ಹೇಳಿದರು ಅತ್ತೆ. ಬರ್ತಾ ಇರ್ಬೋದು ರೋಡಲ್ಲಿ. ಅಷ್ಟರಲ್ಲೇ ಸಿರಿಯ ತಂದೆ ತಾಯಿ ಇಬ್ಬರು ಅಲ್ಲಿಗೆ ಬರುತ್ತಾರೆ. ಅಯ್ಯೋ ಬೀಗ್ರೆ, ಹೇಳ್ದೆ ಕೇಳದೆ ಬಂದಿದ್ದೀರಾ? ಎಲ್ಲ ಆರಾಮ? ಚೆನ್ನಾಗಿದ್ದೀರಾ? ನೀವು ಒಳಗಡೆ ಹೋಗಿ ಬೀಗ್ರೆ, ನಾನು ಬರ್ತೀನಿ ಹಾಗೆಂದು ಹೇಳಿ ಎಲ್ಲರನ್ನೂ ಒಳಗೆ ಕಳಿಸುತ್ತಾಳೆ. ಅಯ್ಯ, ಗೊತ್ತು ಅಲ್ವಾ ಏನು ಮಾಡಬೇಕು ಅಂತ? ಹಾಗಂಗ ನನಗೆ ಗೊತ್ತಿದೆ, ನೀನು ಚಿಂತೆ ಮಾಡಬೇಡ, ನಾನೆಲ್ಲ ಸಾಮಗ್ರಿಗಳನ್ನ ತಗೊಂಡು ಬರ್ತೀನಿ ಹಾಗೆಂದು ಹೇಳಿ ಶಿವು ಬಜಾರಿಗೆ ಹೋಗುತ್ತಾನೆ. ಬೇಕಾಗಿರುವ ತರಕಾರಿ ತಿಂಡಿ ತಿನಿಸುಗಳನ್ನು ತೆಗೆದುಕೊಂಡು ಮತ್ತೆ ಮನೆಗೆ ಬರುತ್ತಾನೆ. ಅನು ಶ್ರೀಮಂತ ಕುಟುಂಬದಲ್ಲಿ ಬೆಳೆದವಳು. ಅವಳಿಗೆ ಈ ಬಡವರ ಮನೆ ಇಷ್ಟ ಆಗುವುದಿಲ್ಲ. ಎಲ್ಲರೂ ಮನೆಯೊಳಗೆ ಕುಳಿತಿರುವಾಗ ಗಂಗಾ ಅಲ್ಲಿಗೆ ಬಂದು ಹೇಳುತ್ತಾಳೆ. ಬೀಗ್ರೆ, ಏನೂ ಅಡುಗೆ ಮಾಡಿರಲಿಲ್ಲ, ನಮ್ಮ ಯಜಮಾನ್ರು ಇವಾಗ ತಾನೇ ತರಕಾರಿ ತಂದಿದ್ದಾರೆ, ನೀವಿಲ್ಲೇ ಕುಂತೀರಿ, ನಾವು ಹೋಗಿ ಅಡುಗೆ ಮಾಡಿಕೊಂಡು ಬರ್ತೀನಿ ಬೀಗ್ರೆ. ಅರೆ ಗಂಗಾ ಅವರೇ, ನೀವು ಸಹ ನಮ್ಮ ಬೀಗರು, ನೀವು ಮಾತ್ರ ಏನಕ್ಕೆ ರಿಸ್ಕ್ ತಗೊತೀರಾ? ನಾನು ಮತ್ತು ನಿಮ್ಮ ಮಗಳು ಬಂದು ನಿಮಗೆ ಸಹಾಯ ಮಾಡ್ತೀವಿ, ನಡೀರಿ ನಾವೆಲ್ಲ ಸೇರಿಕೊಂಡು ಅಡುಗೆನ ಮಾಡೋಣ ಹಾಗೆಂದು ಹೇಳಿ ಎಲ್ಲರೂ ಅಡುಗೆ ಮಾಡೋಕ್ಕೆ ಹೋಗ್ತಾರೆ. ಆದರೆ ಅನುಗೆ ಮಾತ್ರ ಸ್ವಲ್ಪನೇ ಇಷ್ಟ ಆಗಲ್ಲ, ಅವರು ಅವಳ ಜೊತೆ ಸೇರೋದಿಲ್ಲ. ಅನು ಮನೆಯ ಹೊರಗೆ ಬಂದು ನೋಡ್ತಾಳೆ. ಮನೆಯಲ್ಲಿರುವ ಎಲ್ಲ ಗಂಡಸರು ಹೊರಗೆ ಕುಳಿತುಕೊಂಡು ಹಾಸ್ಯವನ್ನು ಮಾಡುತ್ತಾ ನಗುತ್ತಾ ಇದ್ದರು.
ಅನು ಆಶ್ಚರ್ಯಪಡುತ್ತಾಳೆ. ಅವರ ಮನೆಯಲ್ಲಿ ಹೀಗೆ ಯಾರೂ ನಗುತ್ತಾ ಖುಷಿಯಿಂದ ಇರಲಿಲ್ಲ. ಆದರೆ ಇಲ್ಲಿ ಬಂದು ಎಲ್ಲರೂ ಈ ಥರ ನಗುತ್ತಾ ಖುಷಿಯಾಗಿ ಇದ್ದಾರೆ, ಇದು ಹೇಗೆ ಸಾಧ್ಯ ಎಂದು ಆಲೋಚಿಸುತ್ತಾಳೆ. ಆನಂತರ ಮನೆಯ ಹೆಂಗಸರೆಲ್ಲ ಮನೆಯ ಮುಂದೆ ಕುಳಿತು ಅಡುಗೆಗಳನ್ನು ಮಾಡುತ್ತಾ ಮಾತುಕತೆ ಆಡುತ್ತಾ ಇರುತ್ತಾರೆ. ಅನು ಅಲ್ಲಿಯೇ ಹೊರಗೆ ನಿಂತು ಮತ್ತೆ ನೋಡುತ್ತಾಳೆ. ನೋಡಿ ಅವಳಿಗೆ ಕೋಪ ಬಂದು ಯೋಚಿಸುತ್ತಾಳೆ, ಅರೆ ಇದೇನಿದು, ನಾವು ಹೋದ ತಕ್ಷಣ ಬಿರಿಯಾನಿ ಆರ್ಡ್ರ್ ಮಾಡಿದ್ವಿ, ಎಲ್ಲರೂ ತಿಂದರು. ಆದರೆ ಇಲ್ಲಿ ನೋಡಿದರೆ ಇವರೆಲ್ಲರೂ ಇಷ್ಟು ಕ್ಲೋಸಾಗಿ ಕೂತ್ಕೊಂಡು ಎಲ್ಲ ಅಡುಗೆ ಮಾಡ್ತಾ ಇದ್ದಾರೆ, ಇಷ್ಟೊಂದು ಖುಷಿಯಾಗಿ ಬರೀ ಇದ್ದಾರೆ. ನಮ್ಮ ಜೊತೆ ಇದ್ದಾಗ ಇಷ್ಟೊಂದು ಖುಷಿಯಾಗಿರಲಿಲ್ಲ ಹಾಗೆಂದು ಯೋಚಿಸಿ ಅವಳು ಅಲ್ಲಿಯೇ ಓಡಾಡುತ್ತಾ ಇರುತ್ತಾಳೆ. ಹೀಗೆ ಮನೆಯವರೆಲ್ಲ ಸೇರಿ ಕೆಲಸಗಳು ಮಾಡುತ್ತಾ ರಾತ್ರಿಯಾಗುತ್ತದೆ. ಮನೆಯವರೆಲ್ಲ ಹಾಸಿಗೆಯನ್ನು ಹಾಸಿ ಮನೆಯ ಹೊರಗೆ ಕುಳಿತು ಊಟವನ್ನು ಮಾಡುತ್ತಾರೆ. ಆ ಚಂದ್ರನ ಬೆಳಕಿನಲ್ಲಿ ಊಟ ತುಂಬ ರುಚಿಯಾಗಿರುತ್ತದೆ ಎಂದು ಎಲ್ಲರೂ ಊಟವನ್ನು ತಿಂದು ಒಬ್ಬರಿಗೊಬ್ಬರು ಊಟವನ್ನು ತಿನ್ನಿಸುತ್ತಾ ಇರುತ್ತಾರೆ. ಅದನ್ನು ನೋಡಿ ಅನುಳ ಕಣ್ಣಲ್ಲಿ ನೀರು ಬರುತ್ತದೆ. ಸಿರಿಯ ತಾಯಿ ಅನುಳಿಗೆ ಊಟವನ್ನು ತಿನ್ನಿಸಿದರಿಂದ ಅನುಳ ಕಣ್ಣಲ್ಲಿ ನೀರು ಹರಿಯುತ್ತದೆ. ಅರೆ ಮಗಳೇ, ಊಟ ಏನಾದರೂ ಖಾರವಾಗಿತ್ತಾ? ಯಾಕಮ್ಮ ಅಳ್ತಾ ಇದೆಯಾ? ನಿಮ್ಮನೇಲಿ ಕೂಡ ಇದೇ ಥರ ಊಟ ತಿಂತಾರೆ ಅಲ್ವಾ? ಅಳಬೇಡ್ದು ತಾಯಿ, ಇನ್ನೂ ಬೇಕಾ? ನಾನು ತಿನ್ನಿಸ್ತೀನಿ. ಅನು ನೋಡಿದ್ಯಾ, ಇದೇ ಕಣೆ ತುಂಬಿದ ಕುಟುಂಬ ಅಂತಂದರೆ, ಅದಕ್ಕೆ ಬಡವ್ರ ಮನೆ ಊಟ ಸಹ ಚೆನ್ನಾಗಿರುತ್ತೆ. ನಮ್ಮಮ್ಮ ನಿನಗೂ ಅಮ್ಮ ಥರನೇ ಕಣೆ. ಹಾಗೆಂದ ನಂತರ ಎಲ್ಲರೂ ಮನೆಯ ಹೊರಗೆ ಆ ಹುಣ್ಣಿಮೆ ಚಂದ್ರನ ಬೆಳಕಿನಲ್ಲಿ ಅಲ್ಲಿ ಹಾಯಾಗಿ ಮಲಗಿರುತ್ತಾರೆ. ಮರುದಿನ ಎಲ್ಲರೂ ಅವರವರ ಮನೆಗೆ ಹಿಂತಿರುಗುವಾಗ ಸಿರಿಯ ತಾಯಿ ಗಂಗಾ ಇಬ್ಬರಿಗೂ ಸೀರೆಯನ್ನು ಕೊಡುತ್ತಾಳೆ. ಅದನ್ನು ನೋಡಿ ಅನುಗೆ ಮತ್ತೆ ಕಣ್ಣಿನಲ್ಲಿ ನೀರು ಬರುತ್ತದೆ. ಸಿರಿ ಮನಸ್ಸಿನಲ್ಲಿ ಯೋಚಿಸ್ತಾಳೆ, ಬಡವರು ಅಂದರೆ ಇದೆ, ಎಷ್ಟು ಪ್ರೀತಿ ಇದೆ ಇವ್ರ ಮನಸ್ಸಲ್ಲಿ. ನನಗೆ ತುತ್ತು ತಿನ್ನಿಸಿದ್ರು, ಇವಾಗ ಸೀರೆ ಕೂಡ ಕೊಟ್ಟರು, ಇಷ್ಟೊಂದು ಒಳ್ಳೆಯವರ ಬಡವರು. ಮಗಳೇ, ನೀನು ಸಹ ನನ್ನ ಮಗಳಿದ್ದಂಗೆ. ತಗೊಳ್ಳಮ್ಮ, ಇದು ರೇಷ್ಮೆ ಸೀರೆ, ನಾವು ದುಡ್ದಿಟ್ಟಿರೋ ದುಡ್ಡಲ್ಲಿ ನಿನಗೆ ಕೊಡಿಸ್ತಾ ಇರೋದು. ನನ್ನ ಮಗಳಿಗೆ ಮಾತ್ರ ಭೇದ ಭಾವ ನಾನು ಮಾಡಲ್ಲ. ಅಮ್ಮ, ನನ್ನನ್ನು ಕ್ಷಮಿಸ್ಬಿಡಿ. ಬಡವರು ಅಂದರೆ ಗಲೀಜಾಗಿರ್ತಾರೆ ಅಂದ್ಕೊಂಡಿದ್ದೆ, ಆದರೆ ನಿಮ್ಮ ಮನಸ್ಸಲ್ಲಿ ಇಷ್ಟೊಂದು ಪ್ರೀತಿ ಇದೆ ಅಮ್ಮ, ನನಗೆ ಬಹಳನೇ ಖುಷಿ ಆಯಿತು. ಹಾಗೆಂದು ಹೇಳಿ ಅನು ಅವತ್ತಿಂದ ಸ್ವಲ್ಪ ಬದಲಾಗುತ್ತಾಳೆ. ಅವಳು ಸಹ ಮನೆಯಲ್ಲಿ ಎಲ್ಲ ಕೆಲಸಗಳನ್ನು ಮಾಡಲು ಶುರು ಮಾಡುತ್ತಾಳೆ. ಅವಳ ಮನಸ್ಸಿನಿಂದ ಬಡವರು ಶ್ರೀಮಂತರು ಎನ್ನುವ ಭೇದ ಭಾವ ಹೊರಟು ಹೋಗುತ್ತದೆ. ಈಗ ಅನು ಸಿರಿಯ ಜೊತೆ ಮನೆಯ ಎಲ್ಲ ಕೆಲಸಗಳನ್ನು ಜೊತೆಗೆ ಹಂಚಿಕೊಂಡು ಮಾಡುತ್ತಾಳೆ. ಇದನ್ನು ನೋಡಿ ಅವಳ ಅತ್ತೆ ಶಶಿಕಲಾಳಿಗೆ ಸಹ ಬಹಳ ಸಂತೋಷವಾಗುತ್ತದೆ. ಈ ಕಥೆಯ ಅರ್ಥ, ದುಡ್ಡಿರೋರು ಮಾತ್ರ ಶ್ರೀಮಂತರಲ್ಲ, ನಮ್ಮ ಹತ್ರ ಒಳ್ಳೆ ಮನಸ್ಸಿದ್ರೆ ಅವರೇ ನಿಜವಾದ ಶ್ರೀಮಂತರು. ಸೊ ಹಾಯ್ ಫ್ರೆಂಡ್ಸ್, ನನ್ನ ಕತೆ ನಿಮಗೆ ಇಷ್ಟ ಆಯಿತಾ? ಇಷ್ಟ ಆಗಿದ್ರೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಹೆಸರನ್ನು ಬಳಸಬೇಕಾ? ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ.